ನಮಸ್ಕಾರ, ವೆಲ್ಕಮ್. ನಾನು ಹರೀಶ್ ನಾಗರಾಜ್. ಇವತ್ತು ಬೆಳ್ಳಂಬೆಳಗ್ಗೆ 5 ಗಂಟೆಯ ಸುಮಾರು ಆ ಎಲ್ಲ ಅಧಿಕಾರಿಗಳು ಕೂಡ ಬಂದು ತಟ್ಟಿದ್ದು ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಶಾಕ್. ಅಂದ್ರೆ ಅವರು ದಾಳಿ ನಡೆಸಿದ್ರು ಅಂತ. ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಪಡ್ಕೋತಾ ಇರೋದು ಬೆಂಗಳೂರು, ಮಂಡ್ಯ, ಹಾಸನ, ಮೈಸೂರು ಸೇರಿದಂತೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ದಾಳಿ ನಡೆಸಿದ್ರು. ಅದಕ್ಕಿಂತ ಮತ್ತಷ್ಟು ಬೆಳವಣಿಗೆ ಪಡ್ಕೊಂಡಿದ್ದೇನಪ್ಪ ಅಂದ್ರೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಆಪ್ತರ ಮನೆ ಮೇಲೆ ದಾಳಿ ನಡೆದದ್ದು. ಇದೇನು ಗೊತ್ತಿರಲಿಲ್ವಾ? ಶಾಕ್ ಆಯಿತು ಅಂದ್ರೆ ಅಫ್ಕೋರ್ಸ್ ಇರಬಹುದು. ಆದರೆ ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟದ್ದಕ್ಕೂ ಇವತ್ತು ಬೆಳಂಬೆಳಗ್ಗೆ ಈ ದಾಳಿ ನಡೆದದ್ದಕ್ಕೂ ಎರಡರಲ್ಲೂ ಸಾಮ್ಯತೆ ಆಗೋಯ್ತು. ಸೊ ಹಾಗಾದ್ರೆ ಇದು ಈ ದಾಳಿ ರಾಜಕೀಯ ಪ್ರೇರಿತಾನ? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. IT ದಾಳಿಯಲ್ಲಿ ಸರ್, IT ದಾಳಿ ಮಾಡೋದ್ರೆ ಒಂದ್ ತಿಂಗಳು ಮುಂಚೆ ಮಾಡ್ಬೋದಿತ್ತಲ್ಲ. IT ದಾಳಿ ಮಾಡೋದಿದ್ರೆ ಒಂದ್ ತಿಂಗಳು ಮುಂಚೆ ಮಾಡ್ಬೋದಿತ್ತು. IT ರಾಜಕೀಯ ಮಾಡ್ತಿದ್ದಾರೆ ಅಷ್ಟೇ ಇವರು. 100ಕ್ಕೆ ಮಂತ್ರಿಗಳು ಹೇಳಿದ ರೀತಿ IT ಮುಖ್ಯಸ್ಥರೇನಿದ್ದಾರೆ ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ. ಇವತ್ತು ಬರೀ ಕಾಂಗ್ರೆಸ್ JDS ಮುಖಂಡರ ಮನೆಗಳ ಮೇಲೆ IT ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಇವ್ರಿಗೇನೋ ಮಾನ ಮರ್ಯಾದೆ ಇದೆಯಾ ಸರ್? ಅಷ್ಟೇ, ಇನ್ನೇನಿಲ್ಲ. ಸಮ್ಮಿಶ್ರ ಸರ್ಕಾರದ ಮೇಲೆ ಟಾರ್ಗೆಟ್. ಇವರು ಸಿಂಗಲ್ ಡಿಜಿಟ್ ಬರೋ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ರಾಜ್ಯದಲ್ಲಿ. ಇದರಿಂದ ಏನಾದ್ರು ಟೇಕಪ್ ಮಾಡಬಹುದು ಅಂತ ತಿಳ್ಕೊಂಡಿದ್ದಾರೆ. ಇದರಿಂದ ಇನ್ನು ಕೆಳಕ್ ಹೋಯ್ತಾರೆ ಬಿಜೆಪಿಯವರು ಮೇಲೆ ಬರಕ್ ಆಗೋದಿಲ್ಲ. ಇವ್ರು ನಾಚಿಕೆ ಆಗ್ಬೇಕು. ಈ ರಾಜ್ಯದಲ್ಲಿ ಎಷ್ಟು ದ್ವೇಷದ ರಾಜಕಾರಣ ಮಾಡ್ತಾ ಇದಾರೆ ಅಂತಕ್ಕಂಥದನ್ನ ಅನಂತ್ ಕುಮಾರ್ ಅವರು ಕುಟುಂಬವನ್ನ ಹೊಸ್ಕ ಹಾಕಿದ್ರು. ನಾಚಿಕೆ ಆಗ್ಬೇಕು. ಇವರಿಂದ ನಾವು ರಾಜಕೀಯ ಕಲಿಬೇಕಾ? ಈಗ ನನ್ನ ಕುಟುಂಬದ ಮೇಲೆ ಇವ್ರು IT ರೈಡ್ ಮಾಡಿಸೋದ್ರೆ ಒಂದ್ ತಿಂಗಳು ಮುಂಚೆ ಮಾಡಿಸ್ಬೋದಿತ್ತಲ್ಲ. ಇವತ್ತು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ಇಡೀ ನನ್ನ ಕುಟುಂಬದ ಮೇಲೆ ಇವತ್ತು IT ರೈಡ್ ಮಾಡಿಸ್ತಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು. ಒಂದೇ ಒಂದು ಸಣ್ಣ ತಪ್ಪನ್ನ ಇವ್ರ ಇಲಾಖೆಯವ್ರು ನಮ್ಗೆ ಕಂಡು ಹಿಡಿದ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ನಾವು 8ಕ್ಕೆ 8 ಶಾಸಕರು ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು, ಲೋಕಸಭಾ ಸದಸ್ಯರು ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು, 3 ಜನ MLC ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು ನನ್ನ ಕಾರ್ಯಕರ್ತರ ಶಕ್ತಿಯಿಂದ. ಇವ್ರಂಗೆ ನಾಟಕ ಆಡಕ್ ಬಂದವರಲ್ಲ ಇವತ್ತು ಅಭ್ಯರ್ಥಿ, ಫಿಲಮ್ ಅಲ್ಲಿ ಆಕ್ಟ್ ಮಾಡಕ್ ಬಂದವರಲ್ಲ, ಆಕ್ಟ್ ಮಾಡ್ದಂಗ್ ಮಾಡಕ್ ಬಂದವರಲ್ಲ ಸರ್. ಈ ಆಟ ನಡೆಯೋದಿಲ್ಲ. ಇದನ್ನ ತೋರಿಸ್ಕೊಡ್ತಾರೆ ನನ್ನ ಜಿಲ್ಲೆಯ ಜನ. ಇವ್ರ ಆಕ್ಟ್ ನೋಡಿ ನಮ್ ಕ್ಯಾಂಡಿಡೇಟ್ಗೆ ಕನ್ಫ್ಯೂಸ್ ಆಗಿದೆ. ಇಷ್ಟೆಲ್ಲ ಆಕ್ಟ್ ಮಾಡ್ಬೋದು ಅಂತ ನನ್ಗೆ ಗೊತ್ತೇ ಇಲ್ವಲ್ಲ ಅಂತೇಳಿ ನಮ್ಮ ಕ್ಯಾಂಡಿಡೇಟ್ಗೆ ಒಂಥರ ಕನ್ಫ್ಯೂಸ್ ಆಗಿದೆ. ಈಗ ಇವತ್ತು ಇವ್ರ ಬೆಂಬಲಿತ ಅಭ್ಯರ್ಥಿ ಬಂಡವಾಳ ಈಚೆ ತೆಗಿತೀವಿ ಇವತ್ತಿಂದ. ಇವ್ರ ಬೆಂಬಲಿತ ಅಭ್ಯರ್ಥಿ ಇದಾರಲ್ಲ ಸರ್ ಮಂಡ್ಯ, ಇವ್ರ ಬಂಡವಾಳನ ಇವತ್ತಿಂದ ನಮ್ ಜಿಲ್ಲೆಯ ಮುಖಂಡರು ಕಾರ್ಯಕರ್ತರು ಈಚೆ ತೆಗಿತಾರೆ. ಎಲ್ಲೆಲ್ಲಿ ಇವ್ರು ಹೋಗಕ್ ಮುನ್ನ ದುಡ್ಡು ಹಂಚ್ಕೊಂಡು ಹೋಗ್ತಾ ಇದಾರೆ, ಯಾವ ರೀತಿ ನಾಟಕ ಬೆಳವಣಿಗೆ ಮಾಡ್ತಾ ಇದಾರೆ, ಇವ್ರ ಬಂಡವಾಳನ ಈಚೆ ತೆಗಿತಾರೆ ಇವತ್ತಿಂದ. IT ರೇಡ್ಗೂ ಒಂದು ಇಂಡಿವಿಜುವಲ್, ನಾನು ಐ ಆಮ್ ಜಸ್ಟ್ ಅನ್ MP ಕ್ಯಾಂಡಿಡೇಟ್. ಸದ್ಯಕ್ಕೆ ನನಗೆ ಯಾವ ರೀತಿಯ ಸಂಬಂಧ ಇದೆ ಇದನ್ನು ಅವರು ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಮಂಡ್ಯದಲ್ಲಿ ಈ ರೀತಿ ಏನಾದರೂ ನಾವು ಸಿಂಪತಿ, ಈಗ ಅಷ್ಟೇ ಸಿಂಪತಿ ಏನು ಬರ್ತಾ ಇಲ್ಲ ಜನಕ್ಕೆ. ಅವ್ರು ಆಡಿರೋ ಮಾತುಗಳನ್ನ ಕೇಳಿ ಜನ ತುಂಬ ಬೇಜಾರಾಗ್ಬಿಟ್ಟಿದ್ದಾರೆ, ನೊಂದ್ಕೊಂಡಿದ್ದಾರೆ. ನನ್ನ ಬಗ್ಗೆ ಆಗಲಿ, ಅಂಬರೀಷ್ ಅವ್ರ ಬಗ್ಗೆ ಆಗಲಿ, ದರ್ಶನ್ ಯಶ್ ಬಗ್ಗೆ ಆಗಲಿ, ಅವ್ರು ಮಾತಾಡಿರೋ ಮಾತುಗಳಿದೆಯಲ್ಲ ಅದರಿಂದ ರಿಕವರ್ ಮಾಡೋದು ಅವ್ರಿಗೆ ತುಂಬ ಕಷ್ಟ ಅಂತ ಗೊತ್ತಾಗಿದೆ. ಹಾಗಾಗಿ ಈಗ ಯಾವ ಇಶ್ಯೂನ ಲಿಂಕ್ ಮಾಡ್ತಿದ್ದಾರೆ ನೋಡಿ. IT ಅನ್ನೋದು ಸೆಂಟ್ರಲ್ ಡಿಪಾರ್ಟ್ಮೆಂಟು. ಈಗಾಗಲೇ ಅವ್ರ ಶಾಸಕರು ಮೊನ್ನೆ ಒಂದು ಬೆದರಿಕೆ ಹಾಕಿಲ್ವಾ? ಏನಂತ ಹಾಕಿದ್ರು? ದರ್ಶನ್ ಯಶು ಸಿನಿಮಾದವರು ಮರ್ಯಾದೆಯಿಂದ ಮನೇಲಿ ಇಲ್ಲ ಅಂದರೆ ನಾವು ಎಲ್ಲ ತನಿಖೆ ಮಾಡಿಸ್ತೀವಿ ಅಂತ. ಸೊ ಈ ರೀತಿಯ ರಾಜಕಾರಣ ಅವ್ರಿಗೆ ಬಿಟ್ಟಿತ್ತು. ನಾನೇನು ಅಧಿಕಾರದಲ್ಲಿಲ್ಲ, ನನಗೆ ಯಾವ ಪೊಸಿಷನೂ ಇಲ್ಲ. ಈ ರೀತಿ ಒಂದು IT ಕನೆಕ್ಷನ್ಸು ನನಗೆ ನಿಜವಾಗ್ಲೂ ಇಲ್ಲ. ಉದ್ದೇಶಪೂರ್ವಕವಾಗಿ ರಾಜಕಾರಣಕ್ಕೋಸ್ಕರವಾಗಿ ಮಾಡಿದ್ದಾರೆ ಅದು ಆ ಥರ ಅವ್ರಿಗೆ ಅನಿಸಿದ್ರೆ ಲೆಟ್ ದೆಮ್ ಟೇಕ್ ಇಟ್ ಅಪ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್. ಯಾರ ಬಗ್ಗೆ ಅವರ ಆರೋಪ, ಯಾರ ಬಗ್ಗೆ ಅವ್ರಿಗೆ ಅನುಮಾನ ಇದೆಯೋ ಅವ್ರ ಬಗ್ಗೆ ಮಾತಾಡಲಿ. ಪುಟ್ಟರಾಜು ಅವ್ರಿಗೆ ಒಂದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರ ಬಗ್ಗೆ ತುಂಬ ಗೌರವ ಇಟ್ಕೊಂಡು ನಾನು ಇಷ್ಟು ದಿನ ಅವ್ರ ಬಗ್ಗೆ ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಏನೇನೂ ಹೇಳಲಿಲ್ಲ. ನಾನು ನನ್ನ ಕ್ಯಾಂಪೇನ್ ಏನಿದೆ, ನಾನೇನು ಹೇಳಬೇಕು ನನ್ನ ಜನಕ್ಕೆ ನಾನು ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಅವರು ಇವತ್ತು ಒಂದು ಮಾತನ್ನ ಆಡಿದ್ದಾರೆ, ನಾನು ನೋಡಿದ್ದೀನಿ TVಯಲ್ಲಿ. ಏನಾದರೂ ನನ್ನ ಬಗ್ಗೆ ಮಾತಾಡೋಕ್ಕೆ ಮೊದಲು ಪುಟ್ಟರಾಜ್ ಅವರೇ ಒಂದೇ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಅಂಬರೀಷ್ ಅವ್ರನ್ನ ನೆನೆಸ್ಕೊಳ್ಳಿ. ನಿಮ್ಮ ಸಂಬಂಧ ಏನಿತ್ತು ಒಂದೇ ಒಂದು ನಿಮಿಷ ಮನಸ್ಸಾಕ್ಷಿ ಅನ್ನೋದು ಇದ್ದರೆ ನಿಮಗೆ ಎಲ್ಲಾದರೂ ಇನ್ನೂ ಆ ಮನಸ್ಸಾಕ್ಷಿ ಬದುಕಿದ್ರೆ ನೀವು ನೆನೆಸ್ಕೊಳ್ಳಿ. ಈಗ ನಿಮ್ಗೆ ಅಧಿಕಾರ ಇದೆ, ನಿಮ್ಮ ಪಕ್ಷದ ಪರವಾಗಿ ನೀವು ಮಾತಾಡಬೇಕು, ಪ್ರಚಾರ ಮಾಡಬೇಕು, ಸಂತೋಷ. ನನಗೆ ಅದರಲ್ಲೇನು ಅಭ್ಯಂತರ ಇಲ್ಲ, ಬೇಜಾರು ಇಲ್ಲ. ಆದರೆ ಅಂಬರೀಷ್ ಅವರು, ಅವರ ಕುಟುಂಬದ ಬಗ್ಗೆ ನೀವು ಒಂದು ಮಾತಾಡೋದು ದೇವರು ಒಪ್ಪಲ್ಲ.
ಇದನ್ನು ಮಾತ್ರ ಅವ್ರಿಗೆ ಹೇಳ್ತೀನಿ. ನಾನು ಅವ್ರ ಬಗ್ಗೆ ಇನ್ನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅಲ್ಲ, ಅವರು ಎಲ್ಲ ಬೇರೆ ಬೆರಳು ನಿಮ್ಮ ಮೇಲೆ ತೋರಿಸ್ತಾರೆ ಅಂದರೆ ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ಇನ್ನೇನಿದೆ ಟಾಪಿಕ್ ಮಾತಾಡೋಕ್ಕೆ? ಅವರೇ ಹೇಳಿದ್ದಾರೆ ಅವರ ಅಭ್ಯರ್ಥಿನ ಗೆಲ್ಲಿಸಿದ್ರೆ ಮಂಡ್ಯ ಅಭಿವೃದ್ಧಿ ಮಾಡ್ತೀವಿ ಅಂತ. ಹಂಗಾದರೆ ಲೆಕ್ಕ ನಾವೇನು ಅನ್ಕೋಬೇಕು? 8 ಜನ MLAs, 3 ಜನ ಮಿನಿಸ್ಟ್ರು, 3 ಜನ MLC, ಒಬ್ಬರು MP, CM, ಇವ್ರು ಯಾರು ಏನು ಈವರೆಗೂ ಮಾಡಿಲ್ಲ ಮಂಡ್ಯಕ್ಕೆ ಅಂತ ಅವರೇ ಹೇಳ್ಕೊತಿದ್ದಾರೆ. ನಾನು ಹೇಳ್ತಾ ಇಲ್ಲ ಇದನ್ನು. ನಾನು ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದು. ಬಟ್ ಇವಾಗ ಅಭಿವೃದ್ಧಿ ಮಾಡ್ತೀವಿ ಅಂದರೆ ಇಷ್ಟು ದಿನ ಏನು ಮಾಡ್ತಿದ್ರು ಇವರು? ಅವ್ರ ಕೈಲಿ ಏನೂ ಆಗಲ್ವಾ? ಅವ್ರಿಗೇನು ಅಧಿಕಾರ ಅಲ್ವಾ? ಮಿನಿಸ್ಟರ್ಸ್ ಇದ್ದಾರೆ. ಏನಕ್ಕೆ ಮತ್ತೆ ಜನ ಅವ್ರನ್ನ ಗೆಲ್ಲಿಸಿ ಕಳಿಸಿರೋದಲ್ಲಿಗೆ? ಏನಕ್ಕೆ ಅವ್ರ ಅಧಿಕಾರದಲ್ಲಿದ್ದಾರೆ? ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇಡಿ ಪ್ರಾಬ್ಲಮ್ ಇರೋದು ಯಾರಿಗಿದೆ ಇಡಿ ಪ್ರಾಬ್ಲಮ್? ಮೊನ್ನೆ ಅಷ್ಟೇ ಏನೋ 75 crores ವರ್ತ್ ಪ್ರಾಪರ್ಟಿನ ಇದು ಮಾಡಿದ್ದಾರೆ. ಸೊ ಇಡಿ ಪ್ರಾಬ್ಲಮ್ ಯಾರಿಗಿದೆ ಅವ್ರ ಬಗ್ಗೆ ನಾನು ಹೇಳಿರೋದು. ಇದನ್ನು ಬೇರೆಯವ್ರಿಗೆ ಯಾರ್ಯಾರಿಗೆ ಎಷ್ಟೆಷ್ಟಿದೆ ನನಗೆ ಗೊತ್ತಿಲ್ಲ. ನಿಮ್ಮ ಆ ಮಾತಿನ ಲಿಂಕು ಇವತ್ತಿನ ದಾಳಿ ಅಲ್ಲ, DK ಶಿವಕುಮಾರ್ ಅವ್ರಿಗೆ ಇಡಿ ಪ್ರಾಬ್ಲಮ್ ಅಥವಾ ಇನ್ಕಮ್ ಟ್ಯಾಕ್ಸ್ ಇಶ್ಯೂಸ್ ಇವತ್ತಿಂದಲ್ವಲ್ಲ, ಎಷ್ಟು ವರ್ಷಗಳಿಂದ ನಡೀತಾ ಇದೆ ಕೇಸ್ಗಳು ಅವ್ರದ್ದು. ಇದು ಅವ್ರ ಪ್ರಸ್ತಾಪ ಬಂದಾಗ ನಾನು ಹೇಳಿದ್ದು ಈ ವಿಷಯ. ಯಾಕೆಂದರೆ ಅವರೊಂದಷ್ಟು ಕಮೆಂಟ್ಸ್ ಮಾಡಿದ್ರಲ್ಲ, ಅದಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ನಾನು ಅದನ್ನು ಹೇಳಿದ್ದು. ಕೇಂದ್ರ ಮೀನ್ಸ್ ಇಟ್ ಇಸ್ ಅ ಸೆಂಟ್ರಲ್ ಏಜೆನ್ಸಿ ಅದು. IT ಅನ್ನೋದು ನಾವೇನು ಹೇಳೋಕ್ಕೆ ಆಗಲ್ಲ. ಅದು ಆಲ್ ಪವರ್ಫುಲ್ ಏಜೆನ್ಸಿ ಅದು. ನಾನು ಆಫ್ಟರ್ ಆಲ್ ಐ ಆಮ್ MP ಕ್ಯಾಂಡಿಡೇಟು. ನನಗೆ ಯಾವ ರೀತಿಯ ಪವರ್ ಇರುತ್ತೆ? ಈ ಥರ ತುಂಬ ಸಂತೋಷ. ನನ್ನ ಅಷ್ಟು ಉನ್ನತ ಒಂದು ಮಟ್ಟಕ್ಕೆ ಅವರು ನಿಲ್ಲಿಸಿ ಮಾತಾಡ್ತಿದ್ದಾರಲ್ಲ, ತುಂಬ ಸಂತೋಷ ಆಯಿತು ಕೇಳಿ ನನಗೆ. ಈಗ ಯಾವ ರೀತಿಯ ಸಿಂಪತಿ ಜನರಿಗೆ ಅವ್ರ ಮೇಲೆ ಇಲ್ಲ ಅನ್ನೋ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಸೊ ಈ ಇಶ್ಯೂ ಇವತ್ತಿಂದ ಮಾಡಿಕೊಂಡು ಹೊರಡ್ತಾರೆ ಗ್ಯಾರಂಟಿ. ಅದನ್ನು ಏನೋ ನಾನು ಇದನ್ನು ಮಾಡಿಸಿದ್ದೀನಿ, ಇದರಿಂದ ನನ್ನ ಕಾರ್ಯಕರ್ತರೆಲ್ಲ ಏನೋ ಕೋಪಕ್ಕೆ ಪ್ರತಿಭಟನೆ ಮಾಡಿ ಅಲ್ಲೂ ಇಲ್ಲಿ ಏನೋ ಈ ಥರದ್ದು ಒಂದು ಸ್ಟ್ರಾಟಜಿ ಅವರು ಮಾಡ್ಕೊಂಡು ಬರ್ತಾರೆ 100%. ನೋಡೋಣ ಜನ ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ, ಹೇಗೆ ನಂಬ್ತಾರೆ ಅನ್ನೋದು ನನಗೂ ಗೊತ್ತಿದೆ. ಅವ್ರ ಪಾಟಿಗೆ ಅವ್ರು ಮಾಡ್ಕೊಂಡು ಹೋಗಲಿ, ನನ್ನ ಪಾಟಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ಮೇಡಮ್, ಪಟ್ಟುಗಳು ಅರ್ಥ ಆಗ್ತಾ ಇದೆಯಾ ಮೇಡಮ್? ನಿಮಗೂ ಪಟ್ಟುಗಳು ಅರ್ಥ ಆಗ್ತಾ ಇದೆ? ಅಲ್ಲ, ರಾಜಕೀಯದ ಸ್ಟ್ರಾಟಜಿ ಇದರಲ್ಲಿ ದೊಡ್ಡ ಏನೋ ನಮಗೆ ಅರ್ಥ ಆಗದಿರೋಂಥ ಮಿಸ್ಟ್ರಿ ಏನಿಲ್ಲ. ಜನಕ್ಕೆ ಅರ್ಥ ಆಗ್ತಿದೆ, ನನಗೆ ಬಿಟ್ಬಿಡಿ. ಐ ಆಮ್ ಅಂಬರೀಷಸ್ ವೈಫ್. ಅವ್ರ ಜೊತೇಲಿ 25 ವರ್ಷ ನಾನು ರಾಜಕಾರಣನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅವರು ಯಾವತ್ತೂ ಈ ರೀತಿಯ ರಾಜಕಾರಣ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ನಮ್ಗೆ ಅಭ್ಯಾಸ ಇಲ್ಲ ಈ ರೀತಿಯ ರಾಜಕಾರಣ, ಅದು ಕುತಂತ್ರ ಮಾಡೋದು. ಈಗ ನನ್ನ ಹೆಸರಲ್ಲಿ 3 ಜನರು ಹಾಕ್ತಾರೆ, ನಾನು ಹಾಕ್ಬೋದಾಗಿತ್ತಲ್ಲ. 9 ಜನ ನಿಖಿಲ್ ಅಂತ ನಾನು ಯಾರು ತಡೀತಾ ಇದ್ರು? ನನಗೆ ಸಜೆಸ್ಟ್ ಮಾಡಿದರು. ಬಿಗಿನಿಂಗಲ್ಲೇ ಸಜೆಷನ್ ಬಂತು. ಒಬ್ಬರು ವೆಲ್ ವಿಷರ್ ಈ ಥರ ಅವರು ಹುಡುಕ್ತಾ ಇದ್ದಾರೆ, ಸುಮಲತಾ ಅನ್ನೋ ಹೆಸರಿರೋರನ್ನ. ನೀವು ಅದಕ್ಕೆ ಆ್ಯಂಟಿಸಿಪೇಟ್ರಿ ಆಗಿ ನೀವು ಮೊದಲೇ ಹಾಕಿ ಅಂತ ಹೇಳಿದ್ರು. ನಾನು ಔಟ್ರೈಟ್ ರಿಜೆಕ್ಟ್ ಮಾಡಿದೆ. ಐ ವಾಂಟ್ ಅ ಸ್ಟ್ರೈಟ್ ಫೈಟ್. ಐ ಡೋಂಟ್ ವಾಂಟ್ ದಿಸ್ ಈ ಥರ ಒಂದು ಕುತಂತ್ರ, ಬ್ಯಾಕ್ ಡೋರು, ಒಂದು ಕೀಳ್ಮಟ್ಟದ ಮಾತುಗಳು, ಇದೆಲ್ಲ ನಾನು ಅವ್ರಿಗೆ ಬಿಟ್ಬಿಡ್ತೀನಿ. ಮಾಡ್ಕೊಂಡು ಹೋಗಲಿ ಅವರು. ಜನ ಯಾವುದನ್ನು ಒಪ್ತಾರೆ, ಯಾವುದನ್ನು ಮೆಚ್ಕೋತಾರೆ ಅನ್ನೋದು ನೋಡೋಣ ಎಲೆಕ್ಷನ್ ಆದಮೇಲೆ. ಏನು ಪ್ಲ್ಯಾನ್ ಅವ್ರು ಮಾಡ್ಕೋತಾರೆ, ಏನು ಸ್ಟ್ರಾಟಜಿ ಅವ್ರು ಮಾಡ್ತಾರೆ, ಅವ್ರಿಗೆ ಬಿಟ್ಟಿದ್ದು. ನಾನು ನಿಜವಾಗ್ಲೂ ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ. ಅವರಿಗೆ ಇಶ್ಯೂಸ್ ಸಿಗ್ತಾ ಇಲ್ಲ ಈಗ ನನ್ನ ಬಗ್ಗೆ ಮಾತಾಡೋಕ್ಕೆ. ಇಶ್ಯೂಸೇ ಇಲ್ಲ. ಯಾಕೆಂದರೆ ಅಭಿವೃದ್ಧಿ ಬಗ್ಗೆ ಮಾತಾಡೋದಾದರೆ ಅವ್ರೇನು ಹೇಳ್ತಾರೆ, ಇವ್ರನ್ನ ನಿಲ್ಲಿಸಿ ಗೆಲ್ಲಿಸಿದ್ರೆ ನಿಮ್ಗೆ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ. ಅಂದರೆ ನಾವೇನು ಮಾಡಿದ್ವಿ ಅಂತ ಹೇಳ್ತಾ ಇಲ್ಲ ಅವರು ಈವರೆಗೂ. ಅದನ್ನು ಇಟ್ಕೊಂಡು ಅವ್ರು ಮಾತಾಡ್ಬೋದು, ಮಾತಾಡ್ತಾ ಇಲ್ಲ. ಹಾಗಾದರೆ ಅವ್ರ ಅಭಿವೃದ್ಧಿ ಬಗ್ಗೆ ಏನು ಮಾತಾಡೋಕ್ಕೆ ಟಾಪಿಕ್ ಇಲ್ಲ ಅಂತ ಆಯಿತು. ಜನ ಹಾಗೆ ತಿಳ್ಕೊಬೇಕು. ಮತ್ತು ಈಗ ಅದನ್ನು ಬಿಟ್ಟು ನೀವು ಪರ್ಸ್ನಲ್ ಟಾರ್ಗೆಟಿಂಗು, ಪರ್ಸ್ನಲ್ ಅಟ್ಯಾಕ್ಸು ಈ ರೀತಿ ಇವತ್ತಿಂದ ನೋಡ್ಕೊಳ್ಳಿ ಬೇಕಾದರೆ. ಈ IT ಇಶ್ಯೂ ಯಾವ BJP ಬೆಂಬಲಿಗರ ಮೇಲೆ ಯಾವುದೇ ಒಂದು ಆ್ಯಕ್ಷನ್ ಇಲ್ಲ. ಕೇವಲ ಇವತ್ತು BJP ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಎಲ್ಲ ಈ ರೀತಿಯಾದಂಥ IT ಡಿಪಾರ್ಟ್ಮೆಂಟನ್ನು ದುರುಪಯೋಗ ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೇರವಾಗಿ ಹೇಳ್ಬೋದು, IT ಡಿಪಾರ್ಟ್ಮೆಂಟು ಇವತ್ತು BJPಯ ಒಂದು ಅಂಗಸಂಸ್ಥೆ. ಇಲ್ಲಿಯ ಕರ್ನಾಟಕದ IT ಮುಖ್ಯಸ್ಥ ಏನಿದ್ದಾರೆ ಅವರೊಬ್ಬ BJPಯ ಕಾರ್ಯಕರ್ತನ ರೀತಿಯಲ್ಲಿ ಕೆಲಸ ಮಾಡ್ತವ್ರೆ. ಮತ್ತು ಪ್ರಜಾಪ್ರಭುತ್ವವನ್ನು ಇವತ್ತು ನಾಶ ಮಾಡೋದಕ್ಕೆ ಮೋದಿಯವರು ಹೊರಟಿದ್ದಾರೆ, ಅಮಿತ್ ಶಾ ಹೊರಟಿದ್ದಾರೆ. ಯಾರು ಅವ್ರ ವಿರುದ್ಧ ಮಾಡ್ತಾರೆ ಈ ರೀತಿಯಾದಂಥ ಚುನಾವಣೆ ಸಂದರ್ಭದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೋಡಿದು, ನಮ್ಮ ಕ್ಯಾಂಡಿಡೇಟ್ಸ್ ಮೇಲೆ ರೇಡ್ ಮಾಡಿದ್ರು, ಎಲೆಕ್ಷನ್ ಟೈಮಲ್ಲಿ ಅವ್ರ ಮೇಲೆಲ್ಲ ರೇಡ್ ಮಾಡಿದ್ರು, ಅವ್ರ ಸಪೋರ್ಟರ್ಸ್ ಮೇಲೆ ರೇಡ್ ಮಾಡಿದ್ರು, ಅನಾವಶ್ಯಕ ಹಿಂಸೆಗಳನ್ನು ಪಡ್ತಕ್ಕಂಥ ಪರಿಸ್ಥಿತಿ ಬಂತು. ಅಂದರೆ ಇವತ್ತು ಏನು ಈ ದೇಶದಲ್ಲಿ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವ ಇದೆಯಾ ಇಲ್ವಾ ಅಂತ ನಾವು ಪ್ರಶ್ನೆ ಮಾಡ್ತಕ್ಕಂಥ ಕಾಲ ಬಂದಿದೆ. ಇದು ಇವತ್ತು ಭಾಳ ಗಂಭೀರವಾದಂಥ ವಿಚಾರ.
ಇವತ್ತು ಮಂತ್ರಿಗಳ ಮೇಲೆ ರೈಡ್ ಆಗಿದೆ, ಕಾಂಗ್ರೆಸ್ ನಾಯಕರಲ್ಲೂ ನಡುಕ ಶುರುವಾಗಿದ್ಯಾ? ಇದೇನು ಜನರಿಗೆ ಯಾವ ರೀತಿ ನಡುಕ ನಿಮ್ಮ ಮೇಲೂ ನಡುಕ ಶುರು ಆಗ್ತದೆ ನೋಡಿ. ಯಾಕಂದ್ರೆ ಮೋದಿಯವರು ಮೋದಿಯವ್ರ ವಿರುದ್ಧ ನೀವು ತೋರ್ಸಕ್ ಶುರು ಮಾಡಿ ನಿಮ್ಮನ್ನು ಕೂಡ ಬಿಡೋದಿಲ್ಲ ಅವರು. ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವತ್ತು ಯಾರು ಅವ್ರ ವಿರುದ್ಧ ಹೋಗ್ತಾರೆ ಅವರನ್ನ ಮುಗಿಸುವಂತ ಇವತ್ತು ಪ್ರಯತ್ನಗಳು ನಾಳೆ ಮಾಧ್ಯಮದ ಮೇಲೆ ಬೀಳ್ತಾರೆ. ಈ ಅನೇಕ ಮಾಧ್ಯಮಗಳ ಮೇಲೆ ಆಗಿದೆ. NDTV ಮತ್ತು ರಾಘವ್ ಬಯಲ್ ಮೇಲೆ ಅವರೆಲ್ಲ ಮೋದಿಯವರ ಅಂದ್ರೆ ಅವ್ರ ಪಾಲಿಸೀಸ್ ವಿರುದ್ಧ ಬರೀತಾರೆ ಅಂತ ಹೇಳಿ ಅವ್ರ ಮೇಲೆಲ್ಲ ರೇಡ್ಗಳು ಮಾಡಿಸಿದ್ರು. ಸೊ ಇದು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ನನಗನ್ಸುತ್ತೆ ಈ ಮಟ್ಟಕ್ಕೆ ಇವತ್ತು ಇಳಿದಿದೆ. ಪ್ರಜಾಪ್ರಭುತ್ವ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದಿದೋ ಇಲ್ವೋ ಅದು ಈ ಚುನಾವಣೆ ತೀರ್ಮಾನ ಮಾಡಬೇಕೀಗ. ಆ ಮಟ್ಟಕ್ಕೆ ಇವತ್ತು ನಮ್ಗೆ ನಡುಕ ಅಂತ ಏನಲ್ಲ, ಆದರೆ ಇವತ್ತು ತೇಜೋವಧೆ, ಹಿಂಸೆ ಮಾಡುವಂಥದ್ದು, ಪ್ರಚಾರ ಮಾಡಿಸುವಂಥದ್ದು, ನಾಳೆ ಏನೋ ಅಲ್ಲಿ ಆಗ್ತದೆ ಅದನ್ನು ಲೀಕ್ ಮಾಡಿಸೋದು ಎಲ್ಲ ನಿಮ್ಮ ಟಿವಿಗಳಲ್ಲಿ ಚರ್ಚೆ ಮಾಡಿಸ್ತೀರಾ. ನಿಮ್ಮ ಆ್ಯಂಕರ್ಗಳನ್ನು ನಮ್ಮನ್ನೆಲ್ಲ ಕೂಡ ಹಿಗ್ಗಮಗ್ಗ ಟೀಕೆ ಮಾಡ್ತಾರೆ ಮತ್ತು ಮೋದಿಯನ್ನು ಹೊಗಳ್ತಾ ಇರ್ತೀರಾ ನೀವು. ಈ ಥರ ಆಗೋಗಿದೆ ದೇಶ. ಸೊ ಇದನ್ನು ಎಷ್ಟು ವ್ಯವಸ್ಥಿತವಾಗಿ ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಇಲಾಖೆಗಳನ್ನು ತಮ್ಮ ಬಿಜೆಪಿಯ ಪಕ್ಷದ ಒಂದು ಡಿಪಾರ್ಟ್ಮೆಂಟ್ ತರ ಉಪಯೋಗ ಮಾಡ್ತಾವ್ರೆ. ಸರ್ ಎಲ್ಲ ಅಲ್ಲ, ಮಾಧ್ಯಮಗಳು ನೀವೇನ್ ಮಾತಾಡ್ತೀರಾ ಅದು ತೋರಿಸ್ತೀವಿ, ನೀವು ಮಾತಾಡೋದು ತೋರಿಸ್ತೀವಿ, ಅವ್ರು ತೋರಿಸ್ಬೇಕು. ನೀವು ಇದು ಸ್ಪಷ್ಟವಾಗಿ ಇವತ್ತು ನೀವು ಹೇಳ್ಬೇಕು ಯಾವ ರೀತಿಯಾಗಿ ಮೋದಿ ಅವರು ಅಧಿಕಾರ ದುರುಪಯೋಗ ಪಡಿಸೋ ನಿಮ್ಗೆ ಹೇಳೋದಕ್ಕೆ ಆಗತ್ತೆ ಹೇಳಿ ನೋಡೋಣ. ಹೇಳ್ತಿರೋ ನೀವು ನೋಡೋಣ, ನಿಮ್ಮ ಪಬ್ಲಿಕ್ ಟಿವಿ ತೋರಿಸಿರೋ ನೋಡೋಣ. ಸರ್ ದಾಳಿ ನೀವು ಮಾಡಿದ್ರಿ ಅಂತಾನೆ ಹೇಳ್ತೀವಿ ಸರ್. ಸದ್ಯಕ್ಕೆ ಕಡೆಯದಾಗಿ ಮತದಾರರಿಗೆ ಯಾವ ರೀತಿ ಅಂತಲ್ಲ, ಯಾವ ರೀತಿಯಾಗಿ ಅಧಿಕಾರ ದುರುಪಯೋಗ ಆಗ್ತದೆ. ಯಾಕೆ ಬಿಜೆಪಿ ಮೇಲೆ ಒಬ್ಬರ ಮೇಲೆ ಮಾಡೋದಿಲ್ಲ? ಯಾಕೆ ಇವತ್ತು JDS ಮತ್ತು ಅವರ ಮಂತ್ರಿಗಳ ಮೇಲೆ ಮತ್ತು ಯಾರು ಸಪೋರ್ಟರ್ಸ್ ಮೇಲೆ ದಾಳಿ ಮಾಡ್ತಾವ್ರೆ? ಯಾಕೆ ನಾಳೆ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಮೇಲೆ ಎಷ್ಟು ಜನರ ಮೇಲೆ ದಾಳಿ ಮಾಡಿದ್ರು? ಇಲ್ಲೆಲ್ಲ ಇವರು ಆಪರೇಷನ್ ಕಮಲ ಮಾಡೋದಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಯಾಕೆ ಇವ್ರು ಏನು ಕ್ರಮ ತಗೊಳ್ಳಿಲ್ಲ? ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ IT ಡಿಪಾರ್ಟ್ಮೆಂಟ್ಗೆ, ಇದ್ರ ಬಗ್ಗೆ ನೀವು ಏನು ಆಕ್ಷನ್ ತಗೊಳ್ಳಿ, ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ನಾವು ಕೊಟ್ಟರು ಕೂಡ ಅವ್ರು ಏನೂ ಮಾಡಲಿಲ್ಲ. ಮುಂದೆ ಹೋರಾಟ ಸರ್, ಮುಂದೆ ಹೋರಾಟ ಇವತ್ತು ಪ್ರೊಟೆಸ್ಟ್ ಮಾಡ್ತೀವಿ, ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಇದನ್ನ ಇವತ್ತು ದೇಶದ ಜನರಿಗೆ ತೋರಿಸಬೇಕಾಗ್ತದೆ ಇವತ್ತು ಯಾವ ಮಟ್ಟಕ್ಕೆ ದೇಶದ ಸರ್ಕಾರ ಇಳಿತಾ ಇದೆ. ವಿರೋಧ ಪಕ್ಷಗಳನ್ನ ಕಗ್ಗೋಲೆ ಮಾಡ್ತಕ್ಕಂಥ, ಪ್ರಜಾಪ್ರಭುತ್ವನ ಕಗ್ಗೋಲೆ ಮಾಡ್ತಕ್ಕಂಥ ಎಲ್ಲ ಅಸ್ತ್ರಗಳನ್ನ CBI, IT, ED ಎಲ್ಲವೂ ಕೂಡ ತಮ್ಮ ಸ್ವಾರ್ಥಕ್ಕೆ ಯಾರ್ಯಾರು ದೇಶ ಲೂಟಿ ಮಾಡ್ಕೊಂಡು ಹೋದ್ರು ಅವನ್ನೆಲ್ಲ ದೇಶ ಬಿಟ್ಟು ಆಚೆ ಹೋಗೋದಕ್ಕೆ, ಪರಾರಿಯಾಗೋದಕ್ಕೆ ಬಿಟ್ಕೊಟ್ಟಿರ್ತಕ್ಕಂಥ ಸರ್ಕಾರ ಇದು. 1 ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ದೇಶ ಬಿಟ್ಟು ಓಡೋಗಿದ್ದಾರೆ. ಅವ್ರ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ. ಈಗೇನೋ ಮಾಡ್ತೀವಿ ಅಂತ ಹೊರಟಿದ್ದಾರೆ ಚುನಾವಣೆಗೋಸ್ಕರ. ಮತ್ತು ದಿನನಿತ್ಯ ಇವರು ಅಂಥವ್ರಿಗೆಲ್ಲ ರಕ್ಷಣೆ ಕೊಟ್ಕೊಂಡು ಬಂದಿದ್ದಾರೆ. ಸೊ ಅದರಿಂದ ಇವತ್ತು ದೇಶದ ಪರಿಸ್ಥಿತಿ ಆ ಥರ ಇದೆ. ಅದಕ್ಕೆ ಈ ಚುನಾವಣೆಗಳು ಹೆಂಗೆ ಎದುರಿಸೋದು ನಾವು? ಈ ಥರ ಎಲ್ಲರಿಗೂ ನಮಗೆಲ್ಲ ತೇಜೋವಧೆ ಮಾಡಿಕೊಂಡು, ಭಯ ಭೀತಿ ಸೃಷ್ಟಿ ಮಾಡಿಕೊಂಡು, ನಮ್ಮ ಮೇಲೆ ಈ ಥರ ಟಾರ್ಗೆಟ್ಗಳು ಮಾಡಿಕೊಂಡು, ನಮ್ಮ ಮಿನಿಸ್ಟರ್ಸ್ಗಳ ಮೇಲೆ, ನಮ್ಮ ಕಾರ್ಯಕರ್ತರುಗಳ ಮೇಲೆ, ನಮ್ಮ ಸಪೋರ್ಟರ್ಸ್ ಮೇಲೆ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತು ಹೇಗೆ ನಾಳೆ ಒಂದು ರಾಜ್ಯ ಚುನಾವಣೆ ಯಾವ ರೀತಿಯಾಗಿ ಏನೋ ಒಂದು ಎಲ್ರಿಗೂ ಒಂದೇ ಥರ ಒಂದು ಬ್ಯಾಲೆನ್ಸ್ ಅಂದರೆ ಹೋಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ಆಗ್ತಾ ಇದೆ, ಈಗ ಆಗ್ತಾ ಇಲ್ಲ. ಸೊ ಇದು ಒಂದು ರೇಡು, ಯಾರು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಬೇಕು. ಇವತ್ತು ಯಾಕೆ ಮಾಡ್ತಾವ್ರೆ? ಮತ್ತು ಯಾವ ಒಬ್ಬ BJP ಮುಖಂಡ ಮೇಲೆ ಯಾಕೆ ಮಾಡಿಲ್ಲ? ಅದು ಇಂಪಾರ್ಟೆಂಟ್ ತಾನೇ. ಎಲೆಕ್ಷನ್ ದಾಳಿಯನ್ನ ಹೋರಾಟದ ಮೂಲಕ ಮಟ್ಟ ಹಾಕ್ತೀವಿ ಎನ್ನುವಂತಹದ್ದು ಕಾಂಗ್ರೆಸ್ ನಾಯಕರ ಮಾತಾಗಿದೆ. ಬೆಂಗಳೂರಿನ ಕ್ಯಾಂಪಸ್ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಕೇಂದ್ರೀಯ ನೇರ ತೆರಿಗೆ ಸಮಿತಿಯ ನಿಯಂತ್ರಣಕ್ಕೊಳಪಡುತ್ತೆ ಈ ಭಾರತೀಯ ಆದಾಯ ತೆರಿಗೆ, ಅಥವಾ ಹಣಕಾಸು ಸಚಿವಾಲಯದ ಆದಾಯ ತೆರಿಗೆ ನಿಯಂತ್ರಣಕ್ಕೊಳಪಡುತ್ತೆ ಈ ಆದಾಯ ತೆರಿಗೆ ಅಂತ ನಮಗೆ ಗೊತ್ತಿದ್ದದ್ದು. ಆದರೆ ಈಗ ಆರೋಪ ಕೇಳಿ ಬರ್ತಾ ಇದ್ದು ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆ ಇವಾಗ ಯಾಕೆ ಈ ರೇಡ್ ಆಗಬೇಕಾಗಿತ್ತು ಅನ್ನೋ ಪ್ರಶ್ನೆಯನ್ನು ಇದೀಗ ರಾಜ್ಯ ಸರ್ಕಾರದ, ಸಮ್ಮಿಶ್ರ ಸರ್ಕಾರದ ಭಾಗವಾಗಿರೋ ಕಾಂಗ್ರೆಸ್ ಮತ್ತು JDSನವರು ದೊಡ್ಡ ಮಟ್ಟದ ಕೂಗನ್ನು ಹೊರಹಾಕ್ತಿದ್ದಾರೆ. ಯಾಕೆ ಗೊತ್ತಾ? ಇವತ್ತು ಬೆಳಗ್ಗೆ 5 ಗಂಟೆಗೆ ಆ ಎಲ್ಲ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬಾಗಿಲು ಕೊಟ್ಟಿದ್ದು ಬಹಳ ಪ್ರಮುಖವಾಗಿ ಅದು ಮಂಡ್ಯ ಭಾಗದಲ್ಲಿ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯ ಅಂದಾಗ ಎಲ್ಲರೂ ಕಣ್ಣು ದೃಷ್ಟಿ ಒಮ್ಮೆ ಜೋರಾಗಿ ಅರಳುತ್ತೆ, ಏನು ನಡೀತಿದ್ಯಪ್ಪ ಅಲ್ಲಿ ಅಂತ. ಹಾಗಾಗಿನೇ ಇದುವರೆಗೆ ಒಂದು ಲೆಕ್ಕ, ಇವತ್ತಿಂದ ಇನ್ನೊಂದು ಲೆಕ್ಕ ಅನ್ನೋ ಹಾಗಾಗೋಗಿದೆ ಮಂಡ್ಯ ರಾಜಕಾರಣ ಅಂತ ಅನಿಸ್ತಾ ಇದೆ. ಬಿಕಾಸ್ ಅಲ್ಲಿನ ಪ್ರಭಾವಿ ಸಚಿವರು, ಮುಖ್ಯಮಂತ್ರಿಗಳಿಗೆ ಆಪ್ತರು ಮತ್ತು ಉಸ್ತುವಾರಿ ಸಚಿವರಾದ ಪುಟ್ಟರಾಜು ಅವರ ಮನೆ ಮೇಲೆ ರೇಡ್ ಆಗುತ್ತೆ. ಅವರಿಗೆ ಸಂಬಂಧಪಟ್ಟಂಥ ಅಣ್ಣನ ಮಗ ವಿಜಯನಗರದ ಮೈಸೂರಿನಲ್ಲಿದ್ದಾರೆ, ಅಲ್ಲೂ ರೇಡ್ ಆಗುತ್ತೆ. ಇಷ್ಟಕ್ಕೆ ನಿಲ್ಲಿಲ್ಲ, MLC ಫಾರೂಕ್ ಅವರ ಮನೆ ಮೇಲೆ ರೇಡ್ ಆಗುತ್ತೆ. ಅದನ್ನು ಒಳಗೊಂಡು ಅಫ್ಕೋರ್ಸ್ ಹಾಸನ ಭಾಗದಲ್ಲಿ ರೇವಣ್ಣ ಅವರ ಆಪ್ತರು ಅಂತ ಹೇಳಲಾದಂಥ ಗುತ್ತಿಗೆದಾರರ ಮನೆ ಮೇಲೆ ರೇಡ್ ಆಗುತ್ತೆ, ಇನ್ಯಾರೋ ಆಫೀಸರ್ಸ್ ಮನೆ ರೇಡ್ ಆಗುತ್ತೆ, ಇಲ್ಲೆಲ್ಲ ಒಬ್ಬ ಉದ್ಯಮಿ ಮೇಲೆ ರೇಡ್ ಆಗುತ್ತೆ. ಒಟ್ಟಿನಲ್ಲಿ 15ಕ್ಕೂ ಹೆಚ್ಚು ಕಡೆ ರೇಡ್ ಆಗುತ್ತೆ. ಬೆಂಗಳೂರು, ಹಾಸನ, ತುಮಕೂರು, ಮೈಸೂರು, ಈ ಎಲ್ಲ ಭಾಗಗಳಲ್ಲಿ. ಇದ್ರ ಬಗ್ಗೆ ಆರೋಪ ಪ್ರತ್ಯಾರೋಪ ಎರಡನ್ನೂ ಕೂಡ ಕೇಳ್ತಿದ್ದೀವಿ. ಆದರೆ ಒಂದಂತೂ ದೊಡ್ಡ ಮಟ್ಟದ ಪ್ರಶ್ನೆ ಎದ್ದಿರೋದು, ಯಾಕೆ ಭಾರತೀಯ ಜನತಾ ಪಕ್ಷದ ಯಾವುದೇ ವ್ಯಕ್ತಿಯ ಮೇಲೆ ರೇಡ್ ಆಗಲ್ಲ? ಇದು ನಮ್ಮ ಪ್ರಶ್ನೆ. ಹಾಗಾಗೇನೆ ಈ ಆರೋಪ ಮಾಡ್ತಿದ್ದೀವಿ. ಇದಕ್ಕೆ ಮೋದಿ ಕಾರಣ, ಕೇಂದ್ರ ಸರ್ಕಾರ ಅಧೀನದಲ್ಲಿದೆ ಮತ್ತು ಯಾರು ಆದಾಯ ತೆರಿಗೆಯಲ್ಲಿದ್ದಾರೆ ಅಧಿಕಾರಿ
ಅವರು ಇಷ್ಟೆಲ್ಲ ಅಂದರೆ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಮಾಡ್ತಿದ್ದಾರೆ.